ಈತ ಓದಿದ್ದು ಕಾನೂನು ಪದವಿ, ಆದರೆ ಈಗ ಸಮಗ್ರ ಕೃಷಿಯಲ್ಲಿ ಪಂಡಿತ. ಇರೋ ಜಮೀನಿನಲ್ಲಿ 10 ಬೆಳೆಗಳನ್ನು ಅಳವಡಿಸಿ ಪಶುಪಾಲನೆಯನ್ನೂ ಮಾಡಿ ಸುಸ್ಥಿರ ಮತ್ತು ನಿರಂತರ ಆದಾಯವನ್ನ ಗಳಿಸ್ತಾ ಇದ್ದಾನೆ. ಬರ ಅನ್ನೋ ಹಣೆಪಟ್ಟಿ ಹೊತ್ತಿರುವ ಈ ನಾಡಿನಲ್ಲಿ ಇವರ ತೋಟ ಮಲೆನಾಡ ಅನುಭವ ನೀಡುತ್ತೆ. ಇಂದು ಈ ವಿದ್ಯಾವಂತ ಕೃಷಿ ಕಾಯಕದ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ತೋಟದಲ್ಲಿ ಕೃಷಿ ಕೆಲಸ ಮಾಡ್ತಾ ಬೆಳೆಗಳನ್ನ ವೀಕ್ಷಿಸ್ತಾ ಓಡಾಡ್ತಾ ಇರೋ ಇವರ ಹೆಸರು ದಯಾನಂದ ಮೂರ್ತಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ದೇವರ ಮರಿಕುಂಟೆ ಗ್ರಾಮದ ನಿವಾಸಿ. ಓದಿದ್ದು ಕಾನೂನು ಪದವಿ, ಕೆಟ್ಟು ಪಟ್ಟಣ ಸೇರಿದ್ರು ಅನ್ನೋ ಹಾಗೆ ರಾಜಧಾನಿ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೂಡ ಕೆಲ ಕಾಲ ಕೆಲಸ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಭವಿಷ್ಯ ಇಲ್ಲ ಅನ್ಕೊಂಡು ಊರಿಗೆ ವಾಪಸ್ ಬಂದು ಯಾವ ಕ್ಷೇತ್ರದಲ್ಲೂ ನೆಲೆ ನಿಲ್ಲದೆ ಕೊನೆಯಲ್ಲಿ ಆಯ್ದುಕೊಂಡಿದ್ದು ಕೃಷಿಯನ್ನ. ದೇಶಕ್ಕೆ ಅನ್ನ ಕೊಡೋ ರೈತನಾಗುವ ಛಲವನ್ನ ತೊಟ್ಟ ದಯಾನಂದ ಮೂರ್ತಿ ತನ್ನ ಕುಟುಂಬಕ್ಕೆ ಇದ್ದ 5 ಎಕರೆ ಜಮೀನಿನಲ್ಲಿ ಕೃಷಿ ಆರಂಭಿಸುತ್ತಾರೆ. ಅಂದಿನಿಂದ ಹಿಂತಿರುಗಿ ನೋಡ್ಲಿಲ್ಲ. ಪ್ರಾರಂಭದಲ್ಲಿ ಎಲ್ಲರಂತೆ ಕ್ಷೇತ್ರ ಬೆಳೆಗಳಾದ ಶೇಂಗಾ, ಕಡಲೆ, ಮೆಕ್ಕೆಜೋಳ, ಸೂರ್ಯಕಾಂತಿ ಬೆಳೆಗಳನ್ನ ಬೆಳೀತಾ ಇದ್ದ ಮೂರ್ತಿ ನಂತರ ತೋಟಗಾರಿಕೆ ಬೆಳೆಗಳತ್ತ ಆಸಕ್ತಿ ವಹಿಸ್ತಾರೆ. ಸುಮಾರು 8 ವರ್ಷಗಳ ಹಿಂದೆ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟ ಇವರ ತೋಟದಲ್ಲಿ ಇಂದು 10 ಬೆಳೆಗಳನ್ನ ನೋಡಬಹುದು. ಮುಖ್ಯ ಬೆಳೆಯಾಗಿ ತೆಂಗು ಮತ್ತು ಅಡಿಕೆ, ಹಲವಾರು ಹಣ್ಣಿನ ಬೆಳೆಗಳು, ತೋಟದ ಸುತ್ತ ಅರಣ್ಯ ಬೆಳೆಗಳನ್ನ ಬೆಳೆಸಲಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಪಶುಪಾಲನೆ ಕೂಡ ಉಂಟು. ಒಟ್ಟಾರೆ ಇವರ ತೋಟ ಸಮಗ್ರ ಕೃಷಿಯ ರೂಪ ಪಡೆದಿದೆ. 2010ರಲ್ಲಿ ನಾನು ಜಮೀನಿಗೆ ಬಂದು ಒಂದು ಬೋರ್ ಹಾಕೊಂಡೆ. ಒಂದು 2 ಇಂಚು ನೀರು ಬಿತ್ತು. ಆ ನೀರಲ್ಲಿ ನಾನು ಕೃಷಿಯನ್ನು ಕಡಲೆಕಾಯಿ ಬೆಳೆದೆ, ಮೆಕ್ಕೆಜೋಳ ಬೆಳೆದೆ, ಸೂರ್ಯಕಾಂತಿ ಬೆಳೆದೆ. ಅದ್ರ ಜೊತೆಗೆ ಸ್ವಲ್ಪ ಯಾಕೆ ನಾನು ತೆಂಗು ಹಾಕಬಾರ್ದು ಅಂತೇಳಿ ಸ್ವಲ್ಪ ತೆಂಗು ಹಾಕಿದೆ. ತೆಂಗಿನ ಜೊತೆಗೆ ಅಡಿಕೆ ಹಾಕೊಂಡೆ. ಅಡಿಕೆ ತೆಂಗಿನ ಜೊತೆಗೆ ಬಾಳೆ ಹಾಕಬಾರ್ದು ಅಂತೇಳಿ ನಾನು ಬಾಳೆ ಕೂಡ ಹಾಕಿದೆ. ನಾನು ಇವೆಲ್ಲ ಮಾಡಿದಾಗ ಒಂದು 2014 ಅಷ್ಟೊತ್ತಿಗೆ ಆರ್ಟಿಕಲ್ ಇಲಾಖೆ ಮತ್ತು ಕೃಷಿ ಇಲಾಖೆ ಲಿಂಕ್ ಬೆಳೀತು. ಆ 5 ಎಕರೆಯಲ್ಲಿ ಸಮೇತನ ನಾನೀಗ ನೋಡಿ ಮಾವು, ಸಪೋಟೊ, ಅಡಿಕೆ, ಹಲಸು, ತೆಂಗು, ಗೋಡಂಬಿ, ಹುಣಸೆ, ನೇರಳೆ, ಮಲ್ಲಿಗೆ, ಹಲವಾರು ಪ್ರಾಣಿ ಪಕ್ಷಿಗಳನ್ನು ಕೂಡ ನಾನು ಸಾಕೊಂಡು ಈಗ ಮಾಡ್ಕೊಂಡಿದ್ದೀನಿ. ನಾನು ಇವೆಲ್ಲವನ್ನು ನಾನು ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಮಗ್ರ ಕೃಷಿಯನ್ನು ಪದ್ಧತಿ ಮಾಡಿಕೊಂಡ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸಮಗ್ರ ಕೃಷಿ ಪದ್ಧತಿಯನ್ನು ನಾನು ಅಳ್ಕೊಂಡೆ. ಯಾಕೆ ನಾನು ಸಮಗ್ರ ಕೃಷಿ ಪದ್ಧತಿ ಮಾಡಿಕೊಂಡೆ ಅಂತ ಹೇಳಿದ್ರೆ, ಒಂದು ಬೆಳೆ ಏನನ್ನ ಕೈ ಕೊಟ್ಟರೆ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿತೈತಲ್ವಾ. ಈಗ ನಾನು ನೀರುಳ್ಳಿ ಹಾಕ್ತೀನಿ, ನೀರುಳ್ಳಿ ಮಧ್ಯದಲ್ಲಿ ನಾನು ಚೆಂಡು ಹೂವು ಹಾಕ್ತೀನಿ ಒಂದು ಸಾರಿ. ಆಮೇಲಿಂದ ಇದನ್ನು ಕೊತ್ತಂಬರಿ ಹಾಕ್ತೀನಿ. ಒಂದು ನೀರುಳ್ಳಿ ರೇಟ್ ಸಿಗಲಿಲ್ಲ ಅಂದರೆ ಚೆಂಡು ಹೂದಲ್ಲಿ ಸಿಗ್ತದೆ, ಚೆಂಡು ಹೂ ಸಿಗಲಿಲ್ಲ ಅಂದರೆ ಕೊತ್ತಂಬರಿಯಲ್ಲಿ ಸಿಗ್ತದೆ. ಇನ್ನು ಇಡೀ 5 ಎಕರೆ ಜಮೀನನ್ನ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ ದಯಾನಂದ ಮೂರ್ತಿ. ನೈಸರ್ಗಿಕ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ಪೋಷಕಾಂಶಗಳ ನಿರ್ವಹಣೆಗೆ ರೈತರು ಕೇವಲ ಸಾವಯವ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡ್ತಿದ್ದು, ಬಯೋಡೈಜೆಸ್ಟರ್ನಿಂದ ಉತ್ಪಾದನೆಯಾಗೋ ಜೀವಸಾರ ಜೊತೆಗೆ ಕಾಂಪೋಸ್ಟ್ ಮತ್ತು ಎರೆ ಗೊಬ್ಬರವನ್ನ ಗಿಡಗಳಿಗೆ ನೀಡಲಾಗುತ್ತೆ. ಇಲ್ಲಿರುವ ಹಸು, ಎಮ್ಮೆ, ಕುರಿ, ಕೋಳಿ, ಮೊಲ ಇತ್ಯಾದಿ ಪಶುಗಳಿಂದ ಸಿಗುವ ಗೊಬ್ಬರವೇ ಬೆಳೆಗಳಿಗೆ ಆಧಾರ. ಮತ್ತು ಕೇವಲ 2 ಇಂಚು ನೀರಿನಲ್ಲಿ ಡ್ರಿಪ್ ಮೂಲಕ ನೀರು ನಿರ್ವಹಣೆ ಮಾಡ್ತಾ ಇರೋದು ನಿಜಕ್ಕೂ ಮೆಚ್ಚುವಂತದ್ದು. ಗೊಬ್ಬರ ಎಲ್ಲ ನಾನೀಗ ಬಯೋಡೈಜೆಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಕಾಂಪೋಸ್ಟ್ ಗೊಬ್ಬರ ಇರ್ತದೆ. ನನ್ನಲ್ಲೀಗ ಕುದುರೆ ಇದೆ, 2 ಹಸು ಇದ್ದಾವೆ, 3 ಎಮ್ಮೆ ಇದ್ದಾವೆ. ಈಗ 100 ಟರ್ಕಿ ಕೋಳಿ, ಸೀಟಿ ಕೋಳಿ, ಗಿರಿರಾಜ, ಬಾತುಕೋಳಿ, ಪೆಡ್ಸೆ ಕೋಳಿ, ಮೊಲ ಇದ್ದಾವೆ. ಇವೆಲ್ಲ ಕೋಳಿಗಳು ಹಿಕ್ಕೆನ ಹೊಲ ತುಂಬ ಓಡಾಡ್ಕೊಂಡು ಹುಳ ಉಪ್ಪಳ ತಿಂದ್ಕೊಂಡು ಹವೆ ಅಲ್ಲಿ ಹಿಕ್ಕೆ ಹಾಕ್ತಿರ್ತವೆ. ಈಗ ನಾನು ಎರೆಹುಳು ಘಟಕ ಮಾಡಿದ್ದೀನಿ. ಎರೆಹುಳು ಘಟಕದಿಂದ ಎರೆಹುಳು ಗೊಬ್ಬರ ಬಂದಾಗ ಒಂದೊಂದು ಗಿಡಕ್ಕೆ ನಾನು ಫಸಲಿ ಬಂದಿರ್ತ ಗಿಡಕ್ಕೆಲ್ಲ ಸುಮಾರು ಅರ್ಧ kg, 3/4 kg ಹಂಗೆ ಕೊಟ್ಕೊಂಡ್ಬಿಟ್ಟು ನಾನು ಡ್ರಿಪ್ ಮುಖಾಂತರವಾಗಿ ನೀರನ್ನು ಹರಿಸಿ ನಾನು ಬೆಳೆಯನ್ನು ತಗೊಂತ ಇದ್ದೀನಿ. ಇಲ್ಲಿ ದಯಾನಂದ ಮೂರ್ತಿ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೆಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಪ್ರಸ್ತುತ ಹಲವಾರು ಬೆಳೆಗಳು ಫಲ ನೀಡ್ತಾ ಇದ್ದು ಉತ್ತಮ ಆದಾಯ ಗಳಿಸ್ತಿದ್ದಾರೆ. ಇಲ್ಲಿ ರೈತನಿಗೆ ಮಾರ್ಕೆಟ್ ಸಮಸ್ಯೆ ಇಲ್ಲ ಅಂತಾನೆ ಹೇಳಬಹುದು. ಸಾವಯವದಲ್ಲಿ ಬೆಳೀತಾ ಇರೋದ್ರಿಂದ ಹೆಚ್ಚು ಬೇಡಿಕೆ ಇದೆ. ವಾರದಲ್ಲಿ 2-3 ದಿನ ಇವರೇ ಗ್ರಾಹಕರ ಮನೆ ಬಾಗಿಲಿಗೆ ಹೋಗಿ ಮಾರಾಟ ಮಾಡಿ ಬರೋದು. ನಾನು ಇದುವರೆಗೂ ಯಾವುದೇ ಫಸಲನ್ನ ನಾನು ಮಾರ್ಕೆಟ್ಗೆ ಹೊಡಿದ್ದೇನೆ. ನೇರವಾಗಿ ರೈತರ ಕೆಲವು ವರ್ತಕರ ಮನೆ ಬಾಗಿಲಿಗೆ ಡೋರ್ ಸರ್ವಿಸ್ ಅನ್ನು ಕೊಟ್ಟು ನಾನೀಗ ಕೆಲಸ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಕೆಲವರು ನಿಂಬೆಹಣ್ಣು ಕೇಳ್ತಾರೆ, ಕೆಲವರು ಎಳ್ನೀರು ಕೇಳ್ತಾರೆ. ನಾನು ವಾರ ತಂದು ಕೊಡಿ ಅಂತ ಹೇಳ್ತಾರೆ. ಡೈಲಿ 2 ಬಾಕ್ಸಲ್ಲಿ ನಾನು ನಿಂಬೆಹಣ್ಣು, ಸಪೋಟ ಹಣ್ಣು
ಮತ್ತೆ ಈ ಎಳೆನೀರನ್ನ ತಗೊಂಡೋಗಿ ನಾನು ಕೊಡ್ತಾ ಇದ್ದೀನಿ. ಹಲವಾರು ಶಿಕ್ಷಕರು ಅಧಿಕಾರಿ ವರ್ಗದವರು ಸಾಕಷ್ಟು ಹೇಳಿದರೆ ಅವರಿಗೆ ನಾನು ಪ್ರತಿ ಸಲ ವಾರಕ್ಕೆ ಶನಿವಾರ ಇಲ್ಲ ಭಾನುವಾರ ಹಂಗೆ ಡೋರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ನನಗೆ ಒಳ್ಳೆ ದುಡ್ಡು ಬರ್ತಾ ಇದೆ. ಸ್ವಲ್ಪ ಶ್ರಮ ಆಗ್ತದೆ, ಆದ್ರಿಂದ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಶ್ರಮ ಆದ್ರೂ ಪರವಾಗಿಲ್ಲ, ನನಗೆ ವರ್ಕೌಟ್ ಆಗುತ್ತಲ್ಲ ಅಂತ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ನಂದು ಆಲ್ಮೋಸ್ಟ್ ಆಲ್ ಖರ್ಚು ಕಮ್ಮಿನೇ. ಬೇರೆ ರೈತರು ಸಾಮಾನ್ಯವಾಗಿ ನಾನು ತಿಳ್ಕೊಂಡ ಮಟ್ಟಿಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದಾದರೆ ಅವರಿಗೆ ಶ್ರಮ ಸ್ವಲ್ಪ ಕಮ್ಮಿ ಆಗ್ತದೆ, ಫಲ ಜಾಸ್ತಿ ಬರ್ತದೆ. ಈಗ ಅವರು ಸಮಗ್ರ ಕೃಷಿ ಪದ್ಧತಿ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಒಟ್ಟಾರೆ ಹಣ ಮಾಡಬೇಕು ಅನ್ನೋ ಹುಚ್ಚಿಗೆ ಬಿದ್ದು ಅಧಿಕ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಬಳಕೆ, ಹಿಡಿತವಿಲ್ಲದ ನೀರಾವರಿಗೆ ಕಡಿವಾಣ ಹಾಕಿ ಪರಿಸರ ಸ್ನೇಹಿ ಕೃಷಿಗೆ ಒತ್ತು ಕೊಡೋದು ಇಂದಿನ ಅವಶ್ಯಕತೆಗಳಲ್ಲಿ ಒಂದು. ಇದರಲ್ಲಿ ದಯಾನಂದ ಮೂರ್ತಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇವರ ಕೃಷಿ ಇತರರಿಗೆ ಪ್ರೇರಣೆ ನೀಡಲಿ ಅನ್ನೋದೇ ನಮ್ಮ ಆಶಯ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಲೋಕದಲ್ಲಿ ವಿಶೇಷ ಸ್ಥಾನ ಇದೆ. ನೈಸರ್ಗಿಕ ಕಾಡುಗಳಲ್ಲಿ ಕಂಡುಬರುವ ಇದರಲ್ಲಿ ಹಲವಾರು ಪ್ರಭೇದಗಳುಂಟು. ಹೌದು, ನಾವು ಹೇಳ್ತಾ ಇರೋದು ಆರ್ಕಿಡ್ ಬಗ್ಗೆ. ಬಣ್ಣ ಮತ್ತು ಆಕಾರದಿಂದ ಎಂಥವರನ್ನು ತನ್ನತ್ತ ಸೆಳೆಯಬಲ್ಲ ಈ ಹೂವು ಇಂದು ವಾಣಿಜ್ಯ ರೂಪವನ್ನು ಪಡೆದುಕೊಂಡಿದೆ. ಹೆಚ್ಚು ಬೆಲೆಗೆ ಮಾರಾಟವಾಗುವ ಇದನ್ನ ಸಂರಕ್ಷಿತ ವಾತಾವರಣದಲ್ಲಿ ಬೆಳೆದು ಒಳ್ಳೆಯ ಆದಾಯವನ್ನ ಗಳಿಸಬಹುದು ಅಂತಾರೆ ತೋಟಗಾರಿಕೆ ತಜ್ಞರು. ಆರ್ಕಿಡ್ ಸಸ್ಯ ಲೋಕದಲ್ಲೇ ಇದಕ್ಕೆ ವಿಶಿಷ್ಟ ಸ್ಥಾನ. ವರ್ಣ ವೈವಿಧ್ಯ ವಿನ್ಯಾಸದ ಮೂಲಕ ಎಂಥವರನ್ನೂ ಬೆರಗುಗೊಳಿಸುವ ಇವು ಪರಿಸರದ ಅದ್ಭುತ ಕೊಡುಗೆ. ತನ್ನ ಮನಮೋಹಕ ಬಣ್ಣ ಆಕಾರದಿಂದಲೇ ಗಮನ ಸೆಳೆಯುವಂತ ಹೂ ಆರ್ಕಿಡ್ ಸಸ್ಯಗಳ ವಿಕಾಸ ಮಾರ್ಗದಲ್ಲಿ ಅತ್ಯಂತ ಮುಂದುವರೆದ ಹೂಗಳ ಕುಲವೆಂದು ಗುರುತಿಸಲಾಗಿದ್ದು, ಇವು ವಿವಿಧ ರೂಪದಲ್ಲಿ ಬದುಕುತ್ತವೆ. ಇದರಲ್ಲಿ ಹೆಚ್ಚಿನವು ಮರವಾಸಿಗಳೇ. ನೈಸರ್ಗಿಕ ಕಾಡಿನಲ್ಲಿ ಮಣ್ಣಿನ ಸಂಪರ್ಕವಿಲ್ಲದೆ ಮರದ ಟೊಂಗಿಗೆ ಅಂಟಿಕೊಂಡು ಬೆಳೆಯುವ ಈ ಹೂವಿಗೆ ಗಾಳಿಯಲ್ಲಿನ ತೇವಾಂಶ ಮತ್ತು ಪೋಷಕಾಂಶಗಳೇ ಆಧಾರ. ಜಗತ್ತಿನಾದ್ಯಂತ ಸಾವಿರಾರು ಬಗೆಯ ಆರ್ಕಿಡ್ಗಳು ಕಂಡುಬರುತ್ತವೆ. ಎಷ್ಟೋ ಜನರಿಗೆ ಆರ್ಕಿಡ್ ಅಂದ್ರೆ ಒಂದು ಹುಚ್ಚು. ಇವುಗಳನ್ನ ಸಂಗ್ರಹ ಮಾಡುವವರೂ ಇದ್ದಾರೆ. ಎಷ್ಟೋ ಕ್ಲಬ್ಗಳು ಈ ಹೂವಿಗೋಸ್ಕರ ತಲೆ ಎತ್ತಿವೆ. ಭಾರತದ ಪೂರ್ವ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಿವಿಧ ಬಗೆಯ ಆರ್ಕಿಡ್ಗಳು ಕಂಡುಬಂದರೂ ಮೇಘಾಲಯ ಆರ್ಕಿಡ್ಗಳ ಸ್ವರ್ಗ ಅಂತಾನೆ ಹೇಳಲಾಗುತ್ತೆ. ಇಂತಹ ಒಂದು ಹೂವು ಇಂದು ವಾಣಿಜ್ಯ ರೂಪ ಪಡೆದಿದೆ. ಹಸಿರು ಮನೆಗಳಲ್ಲಿ ಬೆಳೆಯಲಾಗುವ ಬೇರೆ ಹೂಗಳಿಗೆ ಹೋಲಿಸಿದ್ರೆ ಇದಕ್ಕೆ ಬೆಲೆ ಕೂಡ ಹೆಚ್ಚು. ಮತ್ತು ಇದರ ಇನ್ನೊಂದು ಮುಖ್ಯ ಗುಣ ಅಂದ್ರೆ 16 ದಿನಗಳವರೆಗೆ ಹೂವು ಫ್ರೆಶ್ ಆಗಿರುವುದು. ಇಂತಹ ಒಂದು ವಿಶಿಷ್ಟ ಹೂವಿನ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೂಡ 10 ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಬಂದಿದೆ. ವಿವಿಧ ಮಾಧ್ಯಮ, ತಳಿ ಮತ್ತು ಬೆಳೆಯುವ ವಿಧಾನದ ಬಗ್ಗೆ ಪ್ರಯೋಗಗಳನ್ನು ಕೈಗೊಂಡು ರೈತರಿಗೆ ಸೂಕ್ತ ಮಾಹಿತಿಯನ್ನ ಒದಗಿಸ್ತಾ ಇದೆ. ಸದ್ಯ ನಮ್ಮಲ್ಲಿ ಬೇರೆ ದೇಶಗಳಿಂದ ಈ ಹೂವು ಆಮದಾಗ್ತಾ ಇದ್ದು, ಇದರ ಕೃಷಿ ಕೈಗೊಂಡು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ ಅಂತಾರೆ ಇಲ್ಲಿನ ತೋಟಗಾರಿಕೆ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ MS ಬಿರಾದರ್. ಆರ್ಕಿಡ್ ಈ ಕತ್ತರಿಸಿದ ಹೂಗಳಲ್ಲೇ ಅಥವಾ ಆಧುನಿಕ ಹೂಗಳಲ್ಲಿ ಅತ್ಯಂತ ಸುಂದರವಾದ ಹೂ ಮತ್ತು ಅತ್ಯಂತ ಕಾಸ್ಟ್ಲಿ ಹೂ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಈ ಒಂದು ಹೂವಿನ ಒಂದು ಸೌಂದರ್ಯ ಅಥವಾ ವಿಶೇಷತೆ ಅಂದ್ರೆ ಇದು ಕತ್ತರಿಸಿ ನಾವು ಹೂದಾನಿಯಲ್ಲಿ ಇಟ್ಟರೆ 1 ತಿಂಗಳವರೆಗೂ ಇದು ಬಾಡುವುದಿಲ್ಲ. ಅದೇ ಇದರ ಸೌಂದರ್ಯ. ಆಮೇಲೆ ಈ ಒಂದು ಪುಷ್ಪಗಳನ್ನ ಈ ಬಹಳ ಒಂದು ಅಧಿಕ ವೆಚ್ಚದ ಹೂವಿನ ಅಲಂಕಾರ ಅಥವಾ ಬೊಕ್ಕೆಗಳನ್ನ ಇದನ್ನ ಬಳಸ್ತಾರೆ. ಹೀಗಾಗಿ ಈ ಹೂಗಳು ಬಹಳ ಒಂದು ಬೇಡಿಕೆ ಇದೆ. ಸದ್ಯದ ನಮ್ಮ ಒಂದು ಈ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಬೆಂಗಳೂರಲ್ಲಿ ನಾವು ನೋಡ್ತಾ ಇರೋದು ಈ ಥೈಲ್ಯಾಂಡ್ ಇಂದ ಬಹಳ ಬರ್ತಾ ಇದೆ ಈ ಒಂದು ಹೂವು. ಈ ಒಂದು ಹೂವಿನ ಒಂದು ಬೆಳೆಯ ಬೇಸಾಯದ ವಿಶೇಷತೆ ಏನಂದ್ರೆ ಇದು ಮಣ್ಣಿನಲ್ಲಿ ಬೆಳೆಯಿದರೆ ಚೆನ್ನಾಗಿ ಬರೋದಿಲ್ಲ. ಇದು ಬೇಸಿಕಲಿ ಅರೋಫೈಟಿಕ್ ಅಥವಾ ಈ ಗಾಳಿಯಲ್ಲಿ ಇರುವಂತಹ ಪೋಷಕಾಂಶ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಬೆಳೆಯುವಂತಹ ಒಂದು ಬೆಳೆ. ಇದರ ಬೇರುಗಳು ಹೆಚ್ಚು ಗಾಳಿಯಲ್ಲೇ ಇರಬೇಕು. ಸೊ ಆ ಒಂದು ವಾತಾವರಣ ನಾವು ಇಲ್ಲಿ ಒದಗಿಸಬೇಕು. ನಾವು ವಿಶ್ವವಿದ್ಯಾಲಯದಲ್ಲಿ ಕಳೆದ 10 ವರ್ಷದಿಂದ ಸಾಕಷ್ಟು ನಾವು ಇದರಲ್ಲಿ ಸಂಶೋಧನೆ ಮಾಡಿ ಯಾವ ಮಾಧ್ಯಮ ಉತ್ತಮ, ಯಾಕಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ಮಾಧ್ಯಮ ಬಳಸ್ತಾರೆ. ನಮ್ಮ ಒಂದು ಈ ವಾತಾವರಣದಲ್ಲಿ ನಾವು ವಿವಿಧ ಮಾಧ್ಯಮಗಳನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದೀವಿ. ಇಟ್ಟಿಗೆ ಚೂರು, ಇದ್ದಿಲು ಚೂರು ಮತ್ತು ಈ ಬ್ರೋಕನ್ ಟೈಲ್ ಪೀಲ್ಸ್ ಅಂತಿರಲ್ಲ, ಈ ಮರದ ಒಂದು ಮುರಿದ ಹಂಚುಗಳು, ಇವು 3 ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಈ ಪಾಟ್ಗಳಿಗೆ, ಈ ಕುಂಡಾಳಿಗಳಿಗೆ
ನಾವು ತುಂಬಿದ್ದೀವಿ. ಮತ್ತು ವಿಶೇಷವಾಗಿ ತಾವು ನೋಡ್ತಾ ಇರ್ಬೋದು, ಈ ಕುಂಡಾಳುಗಳು ಈ ಸಾಮಾನ್ಯ ತರಹದ ಕುಂಡಾಳಿಗಳಲ್ಲ. ಈ ಕುಂಡಾಳಿಗಳ ಸುತ್ತಲೂ ಗಾಳಿ ಆಡಲಿಕ್ಕೆ ಸಾಕಷ್ಟು ಆಸ್ಪದ ಇರ್ತದೆ. ಆ ಒಂದು ಉದ್ದೇಶದಿಂದ ನಾವು ಒಂದು ಎತ್ತರದಲ್ಲಿ ಕಟ್ಟೆ ಮಾಡ್ತೀವಿ. ಒಂದೇದು, ಆ ಕಟ್ಟೆನಾದರೂ ಗಾಳಿ ಆಡುವಂತ ಒಂದು ಪ್ರಯೋಜನ ಮಾಡಿರ್ಬೇಕು ನಾವು ಪಾಟ್ಗಳಿಗೆ. ಆಮೇಲೆ ನಾನು ಆವಾಗಲೇ ಹೇಳಿದಂಗೆ ವಿಶೇಷವಾದಂತಹ ಪಾಟ್ಗಳನ್ನು ನಾವು ಬಳಸ್ತೀವಿ. ಈ ಪಾಟ್ಗಳಿಗೂ ಸುತ್ತಲೂ ಗಾಳಿ ಆಡುವಂತಹ ದೊಡ್ಡ ಪ್ರಮಾಣದ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮೂಲಕ ಆ ಮಾಧ್ಯಮದಲ್ಲಿ ಗಾಳಿ ಆಡಬೇಕು. ಆಮೇಲೆ ಬೇರುಗಳು ಈ ರಂಧ್ರದ ಮೂಲಕ ಹೊರಗಡೆನೂ ಬರ್ತವೆ, ಆಮೇಲೆ ಈ ಗಾಳಿಯಲ್ಲಿ ಇರ್ತವೆ. ಸೊ ಗಾಳಿಯಲ್ಲಿ ಇರುವಂತಹ ಪೋಷಕಾಂಶ ಮತ್ತು ಆ ತೇವಾಂಶನ ಎಳೆದು ಬೆಳೆಯೋದ್ರಿಂದ ಹೆಚ್ಚಿಗೆ ಗಾಳಿಯನ್ನು ಒದಗಿಸುವಂತಹ ಒಂದು ವಾತಾವರಣ ಒದಗಿಸಬೇಕಾಗ್ತದೆ. ಇನ್ನು ಆರ್ಕಿಡ್ಗಳಲ್ಲಿ 10 ಸುಧಾರಿತ ತಳಿಗಳು ಉಂಟು. ಕತ್ತರಿಸಿದ ಹೂವುಗಳಿಗಾಗಿ ಡೆಂಡ್ರೋಬಿಯಂ ಅನ್ನೋ ತಳಿ ಹೆಚ್ಚು ಸೂಕ್ತ ಅಂತ ಕಂಡುಬಂದಿದೆ. ಇದು ನೋಡಲು ಆಕರ್ಷಕವಾಗಿದ್ದು ಹೆಚ್ಚು ದಿನಗಳವರೆಗೆ ಬಾಡದೇ ಇರುತ್ತೆ. ಸಾಮಾನ್ಯವಾಗಿ ಸಸಿಗಳನ್ನ ಅಂಗಾಂಶ ಕೃಷಿ ತಂತ್ರಜ್ಞಾನದ ಮೂಲಕ ಉತ್ಪಾದನೆ ಮಾಡಲಾಗ್ತಾ ಇತ್ತು. ರೈತರು ಈ ತಳಿಯನ್ನ ಆಯ್ದುಕೊಂಡು ಬೇಸಾಯ ಮಾಡಬಹುದು ಅಂತಾರೆ ತಜ್ಞರು. ಇದರಲ್ಲಿ ವಿಶೇಷವಾಗಿ 10-15 ತಳಿಗಳಿದಾವೆ. ಈ ಆರ್ಕಿಡ್ಗಳಲ್ಲಿ ವಿವಿಧ ತರಗಳಿದಾವೆ. ಫೆಲನಾಪ್ಸಿಸ್, ಕ್ಯಾಟ್ಲಿಯಾ, ಡೆಂಡ್ರೋಬಿಯಮ್ಸ್, ಈ ತರದಗಳಿದಾವೆ. ಇದು ನಾವು ಕತ್ತರಿಸಿದ ಹೂಗಳಾಗಿ ಡೆಂಡ್ರೋಬಿಯಮ್ಸ್ ಅನ್ನು ನಾವು ಬೆಳಿಬೇಕಾಗ್ತದೆ. ಪಾಟ್ ಅಲ್ಲಿ ಆದ್ರೆ ಫೆಲನಾಪ್ಸಿಸ್ ಅಂತ ನಾವು ಬೆಳಿಬೇಕಾಗ್ತದೆ. ಫೆಲನಾಪ್ಸಿಸ್ ಪಾಟ್ ನಾವು ಮಾಡಿದ್ದೆ ಅದರಲ್ಲಿ ಒಂದು ಪಾಟ್ಗೆ ಅವರೇಜ್ 1,000 ರೂಪಾಯಿ ಒಂದು ಬೆಲೆ ಇದೆ. ಅದಕ್ಕೆ ಆ ಹೂವಿನ ಇದು ಆಯುಷ್ಯ ಆ ಗಿಡದಲ್ಲೇ ಕನಿಷ್ಠ 2 ರಿಂದ 3 ತಿಂಗಳವರೆಗೂ ಬಾಡೋದಿಲ್ಲ. ಅದು ಒಂದು ಉದ್ಯಮವಾಗಿ ಮಾಡ್ಕೋಬಹುದು. ಈಗ ತಾವು ನೋಡ್ತಾ ಇರೋದು ಡೆಂಡ್ರೋಬಿಯಂ ತಳಿ ಅಂತ. ಇದನ್ನ ಕತ್ತರಿಸಿದ ಹೂಗಳಾಗಿ ಮಾಡಬಹುದು. ಡೆಂಡ್ರೋಬಿಯಮ್ಸ್ ಅಲ್ಲಿ ಈ ಸೋನಿಯಾ 17 ಅಂತ ತಳಿ, ನಾವು ಸುಮಾರು 10 ತಳಿಗಳನ್ನ ನಾವು ಇಲ್ಲಿ ಅವ್ಯಾಲ್ಯೂಯೇಟ್ ಮಾಡಿದೀವಿ. ಅದರಲ್ಲಿ ಈ ಸೋನಿಯಾ 17 ಈ ತಳಿ ಉತ್ತಮ ತಳಿ ಅಂತ ನಾವು ತಿಳಿ ಬಂದಿದೆ. ಅಂದ್ರೆ ಇದ್ರದ್ದು ಅಟ್ರಾಕ್ಟಿವ್ ಕಲರ್ ಪರ್ಪಲ್ ವೈಟ್ ಮಿಕ್ಸ್ ಕಲರ್ ಇದೆ. ಅದರ ಜೊತೆಗೆ ಮತ್ತೆ ಇದ್ರದ್ದು ಶೆಲ್ಫ್ ಲೈಫ್ ಅಂತ ಹೇಳ್ತಲ್ಲ ಜಾಸ್ತಿ ಇದೆ. ಅದರಿಂದ ಸೋನಿಯಾ 17 ತಳಿ ಉತ್ತಮ ಅಂತ ನಾನು ಹೇಳ್ತೇನೆ. ಹೆಚ್ಚು ಬೆಲೆ ಬಾಳುವ ಆರ್ಕಿಡ್ ಹೂವನ್ನ ಸಂರಕ್ಷಿತ ವಾತಾವರಣದಲ್ಲೇ ಬೆಳಿಬೇಕು. ಅಂದ್ರೆ ಹಸಿರು ಮನೆ ಅಥವಾ ನೆರಳು ಮನೆ ಬೇಕಾಗತ್ತೆ. ಇದನ್ನ ಬೆಳೆಯೋ ವಿಧಾನ ಕೂಡ ಅಷ್ಟೇ ವಿಶೇಷವಾಗಿದೆ. ನಾಟಿ ಮಾಡಿದ 4-5 ತಿಂಗಳಿನಿಂದಲೇ ಹೂಗಳು ಪ್ರಾರಂಭವಾಗುವ ಈ ಬೆಳೆಯಲ್ಲಿ ಉತ್ತಮ ಲಾಭ ಪಡೆಯೋದಕ್ಕೆ ಸಾಧ್ಯ ಇದೆ. ಆರ್ಕಿಡ್ ಹೂ ನೋಡೋಕೆ ಅತಿ ಸುಂದರ ಮತ್ತು ಕೋಮಲ, ಆದ್ರೆ ಗಿಡ ಮಾತ್ರ ಗಟ್ಟಿ. ಹೀಗಾಗಿ ಇದಕ್ಕೆ ರೋಗ ಕೀಟಗಳ ಬಾಧೆ ಕೂಡ ಕಡಿಮೆ. ಉತ್ತಮ ನಿರ್ವಹಣೆಯಲ್ಲಿ ಕನಿಷ್ಠ 10 ವರ್ಷವಾದರೂ ಬದುಕಬಲ್ಲದು. ನೆರಳು, ಆರ್ದ್ರತೆ ಮತ್ತು ಪೋಷಕಾಂಶಗಳನ್ನ ವೈಜ್ಞಾನಿಕವಾಗಿ ಒದಗಿಸಿದಲ್ಲಿ ಉತ್ತಮ ಹೂವಿನ ಇಳುವರಿ ಪಡೆಯೋಕೆ ಸಾಧ್ಯ. ನಾಟಿ ಮಾಡಿದ 4-5 ತಿಂಗಳಿಗೆ ಹೂಗಳು ಪ್ರಾರಂಭವಾಗಿ ನಿರಂತರವಾಗಿ ಹೂಗಳು ಬರುತ್ತವೆ. ಪ್ರತಿ ವರ್ಷ ಒಂದು ಗಿಡದಿಂದ 10 ರಿಂದ 12 ಹೂ ಗೊಂಚಲುಗಳನ್ನು ಪಡೆಯಬಹುದು. ಇದನ್ನ ಬೆಳೆಯೋಕೆ ಅಧಿಕ ವೆಚ್ಚದ ಪಾಲಿ ಹೌಸ್ ಕೂಡ ಅವಶ್ಯಕತೆ ಇಲ್ಲ. ಕಡಿಮೆ ವೆಚ್ಚದ ನೆರಳು ಪರದೆಯಡಿಯಲ್ಲೂ ಬೆಳೆಯೋಕೆ ಸಾಧ್ಯ ಇದೆ ಅಂತಾರೆ ಡಾಕ್ಟರ್ ಬಿರಾದರ್. ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ರೋಗ ಕೀಟ ರುಜಿನ ಬಹಳ ಕಡಿಮೆ ಇದರಲ್ಲಿ, ಬಹಳ ಒಂದು ಹಾರ್ಡಿ ಕ್ರಾಪ್ ಅಂತ ಹೇಳ್ಬೋದು. ಮತ್ತು ಇದ್ರ ಸಸ್ಯೋತ್ಪಾದನೆ ನಾವು ಕಮರ್ಷಿಯಲ್ ಆಗಿ ಅಂಗಾಂಶ ಕೃಷಿ, ಈ ತಾವುಗಳು ಜನರಲ್ ಆಗಿ ಬಾಳೆಗಳಲ್ಲಿ ಹೆಂಗೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತರ್ತಿರಲ್ಲ ಆ ತರ ಇದರಲ್ಲೂ ಅಂಗಾಂಶ ಕೃಷಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಗಳನ್ನ ನಾವು ಇಲ್ಲಿ ಬೆಳೆಸಬೇಕಾಗ್ತದೆ. ನಾವು ನಾಟಿ ಮಾಡಿದ ಅಥವಾ ಹಾಕಿದ 4 ರಿಂದ 5 ತಿಂಗಳಿಗೆ ಇದು ಹೂ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಒಂದ್ಸರಿ ಶುರು ಆದರೆ ನಿರಂತರವಾಗಿ ಹೂಗಳು ಬರ್ತಾ ಇರ್ತವೆ. ಕನಿಷ್ಠ ವರ್ಷಕ್ಕೆ 10 ರಿಂದ 12 ಈ ತರ ಟೊಂಗೆಗಳು ಬರ್ತವೆ. ಕಂಪ್ಲೀಟ್ ನಾವು ಟೊಂಗೆಗಳಂತ ಗೊಂಚಲ ಅಂತ ಹೇಳ್ತೀವಿ. ಆ ತರ ಗೊಂಚಲಗಳನ್ನು ನಾವು ತೆಗಿಬಹುದು. ಒಂದ್ಸರಿ ಶುರು ಆದರೆ ನಾವು 10-15 ವರ್ಷ ಒಂದು ಬಹುವಾರ್ಷಿಕ ಬೆಳೆ ಅಂತ ನಾವು ಹೇಳ್ಬೋದು. ಸೊ ಹಿಂಗಾಗಿ ಇದ್ರದ್ದು ಮೇಂಟೆನೆನ್ಸ್ ಬಹಳ ಈಸಿ. ಒಂದೇನಪ್ಪಾ ಅಂದ್ರೆ ವಾತಾವರಣ ಬಹಳ ಮುಖ್ಯ. ಇದಕ್ಕೆ ನೆರಳು ಬೇಕು. ನಾವು ಕಾಡಿನಲ್ಲಿ ತಮಗೆ ಗೊತ್ತಿದ್ದಂಗೆ ನೆರಳು ಇರ್ತದೆ ಜಾಸ್ತಿ, ಆರ್ದ್ರತೆ ಜಾಸ್ತಿ ಇರಬೇಕು, ನೆರಳಿರಬೇಕು, ಆಮೇಲೆ ಬೇರುಗಳು ಗಾಳಿಲಿರಬೇಕು. ಪೋಷಕಾಂಶಗಳನ್ನು ನಾವು ಈ ಸಾಮಾನ್ಯ ಪದ್ಧತಿಯಲ್ಲಿ ಹನಿ ನೀರಾವರಿ ಮೂಲಕ ಕೊಡ್ತೀವಿ. ಆದರೆ ಇಲ್ಲಿ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಮಾಧ್ಯಮ ಬಸಿದು ಹೋಗುವಂಥ ಮಾಧ್ಯಮ ಇರೋದ್ರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ನಾವು ಫರ್ಟಿಗೇಷನ್ ಮಾಡಬೇಕಾಗುತ್ತೆ. ಥ್ರೂ ಜೆಟ್ಸ್ ಅಥವಾ ಸ್ಪ್ರಿಂಕ್ಲರ್ಸ್ ಮೂಲಕ ನಾವು ಒಂದು 10 ಸೆಕೆಂಡ್ ಮಾತ್ರ ನಾವು ಈ ಪೋಷಕಾಂಶ ಯುಕ್ತ ನೀರನ್ನ ಫರ್ಟಿಗೇಷನ್ ಮಾಡಬೇಕು. ದಿವಸಕ್ಕೆ 2 ಸಲ ಅಥವಾ 3 ಸಲ ಮಾಡಿದ್ರೆ ಇದಕ್ಕೆ ಉತ್ತಮ. ಮತ್ತು ಇದಕ್ಕೆ ಪೋಷಕಾಂಶಗಳು ಹೇಗಪ್ಪ ಅಂದ್ರೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ ಬೇಕು. ಈ ನೀರಲ್ಲಿ ಕರಗುವಂಥ ಗೊಬ್ಬರ 12-61-0 ಅಂತ ಬರ್ತದೆ. ಅದು 1 ಲೀಟರ್ಗೆ 10 ಗ್ರಾಮು, 19-19-19 1 ಲೀಟರ್ಗೆ
10 ಗ್ರಾಮು ಹಾಕಿ ನಾವು ದಿವಸ ಮಾಡಿದ್ರೆ ತುಂಬ ಉತ್ತಮ. ಈಗ ನಾವು ಬೆಳೀತಾ ಇರೋದು ಈಗ ಒಂದು ಅಧಿಕ ವೆಚ್ಚದ ಒಂದು ಹಸುವಿನಲ್ಲಿ ಬೆಳೀತಾ ಇದ್ದೀವಿ. ಇದು ನಾವು ಯೂನಿವರ್ಸಿಟಿಯಲ್ಲಿ ಎಲ್ಲ ಥರ ಇರಬೇಕು ಅಂತ ನಾವು ತೋರಿಸಿದ್ದೀವಿ ಫ್ಯಾನ್ ಆ್ಯಂಡ್ ಪ್ಯಾಡ್ ಸಿಸ್ಟಮ್ ಪಾಲಿಹೌಸಲ್ಲಿ. ಇದನ್ನು ಇನ್ನೂ ಖರ್ಚು ಕಡಿಮೆ ಮಾಡಿನೂ ಬೆಳೀಲಿಕ್ಕೆ ಶಕ್ಯ ಇದೆ. ಅದನ್ನು ನಾವು 75% ಕಪ್ಪು ಬಣ್ಣದ ನೆರಳು ಪರದೆ ಅಡಿಯಲ್ಲಿ ಮಿಸ್ಟಿಂಗ್ ಪದ್ಧತಿ ಮಾಡಿದ್ದೆ, ಅದರಲ್ಲಿ ಖರ್ಚು ಕಡಿಮೆ ಆಗ್ತದೆ. ಬೆಂಚ್ ಸಿಸ್ಟಮ್ ಮಾಡಿದ್ದೀವಿ, ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಈಗಾಗಲೇ ರೈತರು ಏನು ಮಾಡಿದ್ದಾರೆ, 4 ಅಡಿ ಎತ್ತರದಲ್ಲಿ ಕಂಬಗಳನ್ನು ಹಾಕಿ ಒಂದು ಜಾಳಿಗೆಯಲ್ಲಿ, ನಾನು ಮಾಧ್ಯಮ ಹೇಳಿದೆ, ಈ ಮಾಧ್ಯಮದಲ್ಲಿ ಇನ್ನೊಂದು ಮಾಧ್ಯಮದಲ್ಲಿ ನಾವು ಬೆಳಿಬೋದು. ಈ ತೆಂಗಿನಕಾಯಿ ಸಿಪ್ಪೆಯನ್ನು ನಾವು ತುಣುಕುಗಳನ್ನು ಮಾಡಿ 1 ಅಡಿ ಅಷ್ಟು ಎತ್ತರಕ್ಕೆ ಹಾಕಿ ಸಸಿಗಳನ್ನು ಹಾಕಿ ಆ ಒಂದು ಪದ್ಧತಿಯಲ್ಲಿನೂ ನಾವು ಒಂದು ಕಡಿಮೆ ವೆಚ್ಚದಲ್ಲಿ ಬೇಸಾಯ ಇದು ಮಾಡಲಿಕ್ಕೂ ಸಾಧ್ಯತೆಗಳಿದೆ. ಇನ್ನು ಖರ್ಚು ವೆಚ್ಚ, ಇದನ್ನ ಪಾಲಿಹೌಸ್ಗಳಲ್ಲಿ ಬೆಳೆಯೋದಾದ್ರೆ ಹೆಚ್ಚು ಬಂಡವಾಳ ಬೇಕಾಗುತ್ತೆ. ಪ್ರಸ್ತುತ ಕೃಷಿ ಭಾಗ್ಯ ಯೋಜನೆಯಡಿ ಪಾಲಿಹೌಸ್ ನಿರ್ಮಾಣಕ್ಕೆ ಸಬ್ಸಿಡಿ ದೊರೀತಾ ಇದ್ದು ರೈತರು ಅದರ ಪ್ರಯೋಜನ ಪಡೆದುಕೊಳ್ಳಬಹುದು. ಖರ್ಚು ಹೆಚ್ಚಾಗುತ್ತೆ ಅನ್ನುವವರು ಕಪ್ಪು ಶೇಡ್ ನೆಟ್ ಅಡಿಯಲ್ಲಿ ಇದರ ಕೃಷಿ ಮಾಡಬಹುದು. ಆದ್ರೆ ಇಲ್ಲಿ ಇಳುವರಿಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಅಷ್ಟೇ. ಆಮೇಲೆ ಹೂವಿನ ಬೆಲೆ ವರ್ಷ ಪೂರ್ತಿ ಒಂದೇ ಇರುವುದಿಲ್ಲ. ಪ್ರತಿ ಹೂವಿನ ಕಡ್ಡಿ 10 ರಿಂದ 30 ರೂಪಾಯಿಯವರೆಗೆ ಮಾರಾಟ ಆಗುತ್ತೆ. ಸಾಮಾನ್ಯವಾಗಿ 5 ಗುಂಟೆಯಲ್ಲಿ 5,000 ಗಿಡಗಳು ಇರೋದ್ರಿಂದ ಪ್ರತಿದಿನ 50 ಹೂಗಳು ಮಾರಾಟಕ್ಕೆ ಸಿಗುತ್ತವೆ ಅಂತಾರೆ ತಜ್ಞರು. ಈ ನಾನು ಆವಾಗಲೇ ಹೇಳ್ದಂಗೆ ಇದನ್ನ ನಾವು ಅಂಗಾಂಶ ಕಸಿ ಸಸಿಗಳಿಂದ ನಾವು ಬೆಳೆಸಬೇಕಾಗ್ತದೆ. ಒಂದು ಅಂಗಾಂಶ ಕಸಿಯ ಒಂದು ಅಂದಾಜು ಖರ್ಚು ಒಂದು 50 ರೂಪಾಯಿಗೆ ಒಂದು ಸಸಿ ಬರ್ತದೆ. ಸಾಮಾನ್ಯವಾಗಿ ನಮ್ಮ ರೈತರು ಒಂದು 5 ಗುಂಟೆ ಅಥವಾ 500 ಸ್ಕ್ವೇರ್ ಮೀಟರ್ ಮಾಡೋದು ಉತ್ತಮ. ತುಂಬ ಕಡಿಮೆ ಮಾಡಿದ್ರೆ ಅದು ಸ್ವಲ್ಪ ಲಾಭದಾಯಕ ಆಗೋದಿಲ್ಲ. 5 ಗುಂಟೆ ಮಾಡಿದ್ದೇ ಆದಲ್ಲಿ 5,000 ಗಿಡಗಳನ್ನು ಹಾಕಬಹುದು. 5,000 ಗಿಡಗಳನ್ನು ಹಾಕಬಹುದು. ಒಂದು ಗಿಡದಿಂದ ವರ್ಷಕ್ಕೆ 10 ಹೂಗಳನ್ನು ತೆಗಿಬಹುದು. ಸೊ ಕನಿಷ್ಠ ಒಂದು 5 ಗುಂಟೆ ಮಾಡಿದ್ದೇ ಆದಲ್ಲಿ ದಿವಸಕ್ಕೆ ಕನಿಷ್ಠ ಒಂದು 50 ಹೂವಿನ ಗೊಂಚಲುಗಳನ್ನು ತೆಗಿಬಹುದು. ಈ ಸದ್ಯದ ಮಾರುಕಟ್ಟೆ ರೈತರಿಂದ 20 ರಿಂದ 30 ರೂಪಾಯಿಗೆ ಒಂದು ಗೊಂಚಲ ಇದೆ. ಅಂದರೆ ಅದನ್ನು ಹಾರ್ವೆಸ್ಟ್ ಮಾಡುವ ಒಂದು ಪದ್ಧತಿನ ಒಂದು ವಿಶೇಷವಾಗಿದೆ. ಈ ಒಂದು ಗೊಂಚಲದಲ್ಲಿ ಒಂದು ಸುಮಾರು 5 ರಿಂದ 6 ಮೊಗ್ಗುಗಳು, ಮೇಲೆ ಮೊಗ್ಗುಗಳು ಓಪನ್ ಆಗಿರಬಾರ್ದು. ಅಂಥವು ನಾವು ವಿಶೇಷವಾದ ಪ್ಯಾಕ್ಗಳಲ್ಲಿ ಮಾಡಿ ಕಳಿಸಬೇಕಾಗ್ತದೆ. 20 ರಿಂದ 30 ರೂಪಾಯಿಗೆ ಒಂದು ಗೊಂಚಲು ಸಿಗ್ತದೆ. 500 ಒಂದು ದಿವಸಕ್ಕೆ ಒಂದು 50 ಒಂದು ಇದು ಮಾಡಿದಲ್ಲಿ 1,000 ದಿವಸಕ್ಕೆ 1,000ದಿಂದ 2,000 ಒಂದು ಆದಾಯ ತೆಗಿಲಿಕ್ಕೆ ಸಾಧ್ಯತೆ ಇದೆ. ವಿಶೇಷವಾಗಿ ಇದಕ್ಕೆ ಬಹಳ ಮಾರುಕಟ್ಟೆ ಇದೆ. ಇದನ್ನು ನಾನು ಆವಾಗಲೇ ಹೇಳ್ದಂಗೆ ಒಂದು ವಿಶೇಷವಾದ ಅಲಂಕಾರಕ್ಕೆ ಮತ್ತು ಈ ಬೊಕ್ಕೆಗಳನ್ನ ತಯಾರು ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಒಟ್ಟಾರೆ ತನ್ನ ಶ್ರೀಮಂತ ಸೊಬಗಿನಿಂದ ನೋಡುಗನ ಕಣ್ಮನ ಸೆಳೆಯುವ ಆರ್ಕಿಡ್ ಹೂವನ್ನ ವಾಣಿಜ್ಯ ರೂಪದಲ್ಲಿ ಬೆಳೆಯೋದು ಲಾಭದಾಯಕ ಅಂತಾನೆ ಹೇಳ್ಬಹುದು. ಆದ್ರೆ ಇದಕ್ಕೆ ಆಸಕ್ತಿ ಹೊಂದಿದ್ರೆ ಸಾಲೋದಿಲ್ಲ. ಶ್ರಮ, ಶ್ರದ್ಧೆ ಜೊತೆಗೆ ವೈಜ್ಞಾನಿಕ ಮತ್ತು ವ್ಯಾಪಾರಿ ಮನೋಭಾವ ಇದ್ರೆ ಮಾತ್ರ ಈ ಹೂವಿನ ಅಂದದಷ್ಟೇ ಬದುಕನ್ನ ಚಂದ ಮಾಡಿಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.